ನಮಸ್ಕಾರ ಸ್ನೇಹಿತರೆ. ಕುರುಕ್ಷೇತ್ರದ ಯುದ್ಧ ಭೂಮಿಯ ಎರಡು ಮಹಾಸೇನೆಗಳು ಎದುರು ನಿಂತಿವೆ. ಶಂಖನಾದಗಳು ಕೇಳಿ ಬಂದಿವೆ. ಯುದ್ಧ ಶುರುವಾಗಲು ಸಿದ್ಧವಾಗಿದೆ. ಆದರೆ ಆ ಮಹಾಯುದ್ಧದ ಮಧ್ಯದಲ್ಲಿ ಒಬ್ಬ ಮಹಾನ್ ಯೋಧ ತನ್ನ ಆಯುಧವನ್ನು ಕೆಳಗೆ ಇಟ್ಟು ದುಃಖದಿಂದ ಕುಳಿತಿದ್ದಾನೆ. ಅವನು ಅರ್ಜುನ. ಅವನ ಮನಸ್ಸು ಗೊಂದಲದಿಂದ ತುಂಬಿದೆ. ಅವನ ಹೃದಯ ಭಾರವಾಗಿದೆ. ಅವನ ಮುಂದೆ ನಿಂತವರು ಶತ್ರುಗಳು ಅಲ್ಲ, ಅವರು ಅವನ ಸ್ವಂತ ಜನರು. ಆ ಕ್ಷಣದಲ್ಲಿ ಮಾನವ ಜೀವನದ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕ್ಷಣ ಬರುತ್ತದೆ. ಅದುವೇ ಗೀತೋಪದೇಶ ಆರಂಭವಾಗುತ್ತದೆ. ಕುರುಕ್ಷೇತ್ರದ ಮೈದಾನದಲ್ಲಿ ಎಲ್ಲೆಡೆ ಯೋಧರು ಸಿದ್ಧರಾಗಿದ್ದಾರೆ. ಆದರೆ ಆ ಕ್ಷಣದಲ್ಲಿ ನಿಶ್ಶಬ್ದತೆ ಆವರಿಸಿದೆ. ಅರ್ಜುನ ತನ್ನೊಳಗೆ ಹೋರಾಟ ಮಾಡುತ್ತಿದ್ದಾನೆ. ಕರ್ತವ್ಯ ಒಂದು ಕಡೆ, ಆದರೆ ಭಾವನೆ ಮತ್ತೊಂದು ಕಡೆಯಾಗಿದೆ. ಅವನು ಯೋಧನಾಗಿದ್ದರೂ ಕೂಡ ಆ ಕ್ಷಣದಲ್ಲಿ ಅವನು ದುರ್ಬಲನಾಗಿದ್ದಾನೆ. ಶ್ರೀಕೃಷ್ಣನು ಮೊದಲಿಗೆ ಕರ್ಮಯೋಗದ ಕರ್ತವ್ಯದ ಸತ್ಯವನ್ನು ಅರ್ಜುನನಿಗೆ ಹೇಳುತ್ತಾನೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯ ಇದೆ. ಅದನ್ನು ತಪ್ಪಿಸುವುದು ಸ್ವಂತ ಜೀವನದಿಂದ ಓಡುವುದಕ್ಕೆ ಸಮಾನ. ಆದರೆ ಮಾನವನು ಕೆಲಸ ಮಾಡುವಾಗ ಫಲದ ಬಗ್ಗೆ ಯೋಚಿಸುತ್ತಾನೆ. ಅದೇ ಅವನ ದುಃಖದ ಕಾರಣವಾಗುತ್ತದೆ. ಇಲ್ಲಿ ಒಂದು ಶ್ಲೋಕದ ಮೂಲಕ ಇದನ್ನು ತಿಳಿದುಕೊಳ್ಳೋಣ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಇದರ ಅರ್ಥ, ನೀನು ಕೆಲಸ ಮಾಡಬೇಕು, ಆದರೆ ಫಲದ ಮೇಲೆ ಆಸೆ ಇಡಬಾರದು ಎಂದು. ಮುಂದೆ ಶ್ರೀಕೃಷ್ಣನು ಜ್ಞಾನಯೋಗದಲ್ಲಿ ಆತ್ಮದ ಸತ್ಯವನ್ನು ಅರ್ಜುನನಿಗೆ ತಿಳಿಸುತ್ತಾನೆ. ಅರ್ಜುನನ ದುಃಖದ ಮೂಲ ಮರಣದ ಭಯ. ಆ ಸಮಯದಲ್ಲಿ ಜೀವನದ ಆಳವಾದ ಸತ್ಯವನ್ನು ತಿಳಿಸಲಾಗುತ್ತದೆ. ದೇಹ ನಾಶವಾಗುತ್ತದೆ, ಆದರೆ ಆತ್ಮ ಶಾಶ್ವತ. ಇಲ್ಲಿ ಒಂದು ಶ್ಲೋಕದ ಮೂಲಕ ತಿಳಿದುಕೊಳ್ಳೋಣ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಇದರ ಅರ್ಥ, ಆತ್ಮಕ್ಕೆ ಜನನವಿಲ್ಲ, ಮರಣವೂ ಇಲ್ಲ ಎಂದು. ಶ್ರೀಕೃಷ್ಣನು ಮನಸ್ಸಿನ ನಿಯಂತ್ರಣದ ಬಗ್ಗೆ ತಿಳಿಸುತ್ತಾನೆ. ಮನಸ್ಸು ಅಸ್ಥಿರ. ಅದೇ ಭಯವನ್ನು ಉಂಟು ಮಾಡುತ್ತದೆ, ಅದೇ ಗೊಂದಲವನ್ನು ಉಂಟು ಮಾಡುತ್ತದೆ. ಮನಸ್ಸನ್ನು ನಿಯಂತ್ರಿಸಿದರೆ ಜೀವನ ಸ್ಪಷ್ಟವಾಗುತ್ತದೆ ಎಂದು. ನಂತರ ಶ್ರೀಕೃಷ್ಣನು ಭಕ್ತಿಯೋಗದ ಶರಣಾಗತಿಯನ್ನು ಅರ್ಜುನನಿಗೆ ತಿಳಿಸುತ್ತಾನೆ. ಮಾನವನು ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಒಂದು ವಿಷಯ ಮಾಡಬಹುದು, ಅದುವೇ ದೇವರ ಮೇಲೆ ನಂಬಿಕೆ ಇಡುವುದು. ಇಲ್ಲಿ ಒಂದು ಶ್ಲೋಕವನ್ನು ನೋಡೋಣ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದರ ಅರ್ಥ, ಎಲ್ಲವನ್ನು ಬಿಟ್ಟು ದೇವರ ಮೇಲೆ ನಂಬಿಕೆ ಇಡು ಎಂದು. ಈ ಉಪದೇಶದ ನಂತರ ಒಂದು ಅದ್ಭುತ ಕ್ಷಣ ಬರುತ್ತದೆ. ಕೃಷ್ಣನು ತನ್ನ ದಿವ್ಯ ಶಕ್ತಿಯನ್ನು ತೋರಿಸುತ್ತಾನೆ. ಅರ್ಜುನನ ಕಣ್ಣುಗಳ ಮುಂದೆ ಒಂದು ಮಹಾನ್ ರೂಪ ಕಾಣಿಸುತ್ತದೆ. ಅದು ಸಾಮಾನ್ಯ ರೂಪ ಅಲ್ಲ. ಅನೇಕ ಮುಖಗಳು, ಅನೇಕ ಕೈಗಳು, ಪ್ರಕಾಶಮಾನವಾದ ದಿವ್ಯ ರೂಪ. ಆ ರೂಪದಲ್ಲಿ ಸಂಪೂರ್ಣ ಬ್ರಹ್ಮಾಂಡವೇ ಕಾಣಿಸುತ್ತದೆ. ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವೂ ಅದರಲ್ಲಿ ಇದೆ. ಅರ್ಜುನನು ಅದನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ. ಅವನಿಗೆ ಸ್ಪಷ್ಟವಾಗುತ್ತದೆ, ಇದು ಸಾಮಾನ್ಯ ಮನುಷ್ಯ ಅಲ್ಲ, ಇದು ಪರಮಾತ್ಮನೆಂದು. ಆ ಕ್ಷಣದಲ್ಲಿ ಅವನ ಭಯ ಸಂಪೂರ್ಣವಾಗಿ ಹೋಗುತ್ತದೆ. ಈ ಎಲ್ಲ ಅನುಭವಗಳ ನಂತರ ಅರ್ಜುನನ ಮನಸ್ಸು ಸಂಪೂರ್ಣವಾಗಿ ಬದಲಾಗುತ್ತದೆ. ಅವನ ಗೊಂದಲ ದೂರವಾಗುತ್ತದೆ. ಅವನ ಹೃದಯದಲ್ಲಿ ಧೈರ್ಯ ತುಂಬುತ್ತದೆ. ಅವನು ಮತ್ತೆ ತನ್ನ ಗಾಂಡೀವವನ್ನು ಹಿಡಿಯುತ್ತಾನೆ. ಈ ಬಾರಿ ಅವನ ಕಣ್ಣುಗಳಲ್ಲಿ ಭಯ ಇಲ್ಲ, ಅವನ ಮನಸ್ಸಿನಲ್ಲಿ ಗೊಂದಲ ಇಲ್ಲ. ಅವನು ಸ್ಪಷ್ಟತೆಯೊಂದಿಗೆ ಯೋಧನಾಗಿ ನಿಂತಿದ್ದಾನೆ. ಸ್ನೇಹಿತರೆ, ಗೀತೋಪದೇಶವು ಕೇವಲ ಅರ್ಜುನನ ಕಥೆ ಅಲ್ಲ, ಅದು ನಮ್ಮ ಜೀವನದ ದಾರಿ. ನಾವು ಕೂಡ ಜೀವನದಲ್ಲಿ ಗೊಂದಲಕ್ಕೆ ಒಳಗಾಗುತ್ತೇವೆ. ಆ ಸಮಯದಲ್ಲಿ ಕರ್ತವ್ಯವನ್ನು ನೆನಪಿಸಿಕೊಳ್ಳಬೇಕು, ಫಲದ ಆಸೆಯನ್ನು ಬಿಡಬೇಕು, ಮನಸ್ಸನ್ನು ನಿಯಂತ್ರಿಸಬೇಕು ಹಾಗೂ ದೇವರ ಮೇಲೆ ನಂಬಿಕೆ ಇಡಬೇಕು. ಈ ಮಾರ್ಗವೇ ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಕುರುಕ್ಷೇತ್ರ ಯುದ್ಧದ ಅಂತ್ಯ ಮತ್ತು ಅದರ ಪರಿಣಾಮಗಳನ್ನು ನೋಡೋಣ.